ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವಂಶಿಗೆ ಬರ್ಲಿ ಚಪ್ಪಾಳೆ ಅಂಡ್ ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ ವಂಶಿ. ಥ್ಯಾಂಕ್ ಯು ಅಕ್ಕ. ಟಿಕೆಟ್ ಟು ಫಿನಾಲೆ ಗೋಲ್ಡನ್ ಟಿಕೆಟ್ ಅನ್ನ ರಮೇಶ್ ಸರ್ ಕೈಯಾರೆ ಪಡ್ಕೊಂಡಿದ್ದು ವಂಶಿ ನೀವು. ಈಗ ಫೈನಲಿಸ್ಟ್ ಆಗಿ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಮೇಲೆ ನಿಂತಿದ್ದೀರಾ. ಹೇಗಿದೆ ಈ ಎಕ್ಸೈಟ್ಮೆಂಟ್? ಪ್ರತಿ ವಾರ ಡಿಫ್ರೆಂಟ್ ರೋಲ್ಸ್, ಕ್ಯಾರೆಕ್ಟರ್ಸ್, ಕಿಟ್ ಸಿಕ್ಕಿ ಇವತ್ತು ಫೈನಲಿ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಮೇಲೆ ನಿಂತಿರೋದು ತುಂಬಾನೇ ಖುಷಿ ಇದೆ ಅಕ್ಕ. ಓಕೆ, ಆ ಹ್ಯಾಪಿನೆಸ್ಗೆ ಇನ್ನೊಂದು ಚೂರ್ ಹ್ಯಾಪಿನೆಸ್ ಸೇರುವಂತಹ ಸಮಯ. ಯಾಕಂದ್ರೆ ಇದು ಎಲ್ಲ ನಟಿಯರ ಕನಸು, ವಂಶಿಯವರ ಕನಸು ಕೂಡ. ವಂಶಿಯವರು ಅಭಿನಯಿಸಿರುವಂತಹ ಮಂಗಳ ಚಿತ್ರ, ಇದರ ನಿರ್ದೇಶನ ಮಾಡಿರೋದು ಬ್ಲಿಂಕ್ ಚಿತ್ರದ ನಿರ್ದೇಶಕರಾದಂತಹ ಶ್ರೀನಿಧಿ ಅವರು. ಸೊ ಈ ಚಿತ್ರ ಈಗ ಬೆಳ್ಳಿ ತೆರೆಯಲ್ಲಿ ಪ್ರದರ್ಶನ ಆಗ್ತಾ ಇದೆ. ಬನ್ನಿ ನೋಡ್ಕೊಂಬೋಣ. ಓವರ್ ಟು ಸಿನಿಮಾ ಥಿಯೇಟರ್. ಅಲ್ವೇ ಸುಚಿ, ಬೋರ್ಡಿಂಗ್ ಸ್ಕೂಲ್ ಮುಗಿಸಿ 10 ವರ್ಷ ಆದ್ಮೇಲೆ ವಾಪಸ್ ಬರ್ತಾ ಇದೀಯಾ. ಈ ಊರು ಕೇರಿನೆಲ್ಲ ನೋಡೋಣ, ಈ ಹಳೆ ಫ್ರೆಂಡ್ ಸ್ವಲ್ಪ ಮಾತಾಡ್ಸೋಣ ಅಂತ ಏನು ಅನ್ಸ್ಲಿಲ್ವೇನೆ ನಿನ್ಗೆ? ಯಾರ್ಗನ್ಸಲ್ಲ ಹೇಳು? ಅಪ್ಪಯ್ಯ ಬಿಡ್ತಿರ್ಲಿಲ್ಲ ಕಣೆ. ರಜೆ ಇದ್ದಾಗ್ಲೆಲ್ಲ ಅವರೇ ಬಂದ್ಬಿಡೋರು. ಆಮೇಲೆ ಅಲ್ಲೇ ಚೆನ್ನಪ್ಪ ಅವ್ರ ಮನೇಲಿ ಇರ್ತಿದ್ವಿ. ಸುಚಿ, ನಿನ್ಗೊಂದು ಸರ್ಪ್ರೈಸ್ ಇದೆ ಕಣೆ. ಏನೇ? ಸುಚಿ, ಬೇಡ ಕಣೆ ಗೌತಮಿ, ಸಂಜೆ ಮೇಲೆ ಈ ಜಾಗಕ್ಕೆ ಬರಲ್ಲ ಅಂತ ಅಪ್ಪಯ್ಯನ್ ಮುಂದೆ ಅಗ್ನಿ ಮೇಲೆ ಪ್ರಮಾಣ ಮಾಡಿದೀನಿ ಕಣೆ. ಅಲ್ಲಿ ಎಂತದ್ದು ಇಲ್ಲ ಕಣೆ. ಆಗ ನಾವ್ ಚಿಕ್ಕವರು ಎಲ್ಲೆಲ್ಲೂ ಹೋಗ್ಬಿಡ್ತೀವಿ ಅಂತ ಹೇಳ್ತಿದ್ರು ಅಷ್ಟೇ. ಈ ದೊಡ್ಡವರು ಅನ್ಸ್ಕೊಂಡು ಹೀಗೇನೆ. ಈ ಜಾಗದಲ್ಲಿ ಯಾರೋ ನಮ್ಮ ಕುಟುಂಬಕ್ಕೆ ಸೇರಿದವ್ರ ಆತ್ಮ ಬಂದಿ ಆಗಿದೆಯಂತೆ. ಅಪ್ಪಿ ತಪ್ಪಿನೂ ಸಂಜೆ ಮೇಲೆ ಕಾಲಿಡ್ಬೇಡ. ತುಂಬಾ ನೊಂದಿರೋ ಆತ್ಮ, ಶಾಂತಿನೂ ಸಿಕ್ಲಿಲ್ಲ. ಒಂದ್ ವೇಳೆ ಇಲ್ಲಿಗೆ ಬಂದ್ರೆ ಖಂಡಿತ ಬಾರು ನಿಂಗಾಗಿ ಕಾಯ್ತಾ ಇದ್ದೀನಿ. ಏನಾಯ್ತೆ? ಗೊತ್ತಿಲ್ಲ, ಯಾರೋ ಮಾತಾಡ್ಸಂಗೆ ನನ್ನ ಪಕ್ಕದಲ್ಲೇ ಬಂದಂಗೆ ನನ್ನ ಹೆಸರು ಕರೆದಂಗಾಯ್ತು ಕಣೆ. ಇಲ್ಲಿ ಯಾರು ಇಲ್ವೇ? ಚಿತ್ರಿಕೆಗೆ ಚೆಲುವೆ, ಚಿತ್ರಿಕೆಗೆ ಚೆಲುವು. ನಿಂಗೆ ಹಾಡು ಕೇಳಿಸ್ತಾ ಇದೆಯಾ? ಏನಾಯ್ತೆ ನಿನ್ಗೆ? ಬಣ್ಣಗಳಿಗೂ ಬೆರಗು ಆ ಅಂದ ಕಂಡ ಕ್ಷಣವೇ ಮೊಗವದು ಅವಳದು ನಗುವಿನ ಜಗವದು ಆ ಹೆರಳನು ಸೂಗಲು ತಂಗಾಳಿಯೇ ತುಡಿವುದು ಪ್ರೀತಿ ಪ್ರೀತಿ ಓ ಸಖಿ. ಸುಚಿ, ಏನಾಯ್ತು ನಿನ್ಗೆ? ಗೌತಮಿ, ಈ ಜಾಗ ಸರಿಯಿಲ್ಲ ಕಣೆ. ಈ ಜಾಗ ಸರಿಯಿಲ್ಲ. ಕಂದ, ಯಾಕೋ? ಗೌತಮಿ, ನಂಗೆ ಮೈಯೆಲ್ಲ ಸುಟ್ಟಂಗೆ ಆಗ್ತಿದೆ ಕಣೆ. ಸುಡ್ತಂಗೆ ಆಗ್ತಾ ಇಲ್ಲ. ಸುಚಿ, ಗೌತಮಿ, ಸುಚಿ, ನನ್ನ ಮೊದಲಿಂದ ಕರ್ಕೊಂಡೋಗು. ಕರ್ಕೊಂಡೋಗು. ಹೋಗ್ಬೇಡ ಕಂದ, ಬಾ, ನನಗೇನೋ ತೋರಿಸ್ಬೇಕು. ಹೋಗ್ಬೇಡ ಕಂದ.
ದೊಡ್ಡವರು ಹೋಗ್ಬಾರ್ದು ಅಂತ ಹೇಳ್ತವ್ರೆ ಅಂದ್ರೆ ಹೋಗ್ಬಾರ್ದು ಅಂತ ಅರ್ಥ. ಸುಮ್ನೆ ಕತೆ ಕಟ್ಟಿ ಹೇಳಕ್ಕೆ ನಮ್ಗೇನ್ ತಲೆ ಕೆಟ್ಟಿದ್ಯಾ? ಅದಂಗಲ್ಲ ಅಂಕಲ್, ನಾನು ರೀಲ್ಸ್ ಅಲ್ಲಿ ನೋಡಿದ್ದೆ. ನಮ್ಗೆ ಯಾವ ವಿಷಯದ ಮೇಲೆ ಫೋಬಿಯಾ ಇರುತ್ತೋ ಅದನ್ನ ಫ್ಲಡಿಂಗ್ ಥೆರಪಿ ಮೂಲಕ ಸರಿ ಮಾಡ್ಕೋಬಹುದು. ಅದನ್ನ ಏನದನ್ನ? ಈ ಹಾಳಾದ ಮೊಬೈಲ್ ಬಂದು ದೊಡ್ಡವ್ರಿಗೆ ಮರ್ಯಾದೆ ಇಲ್ದಂಗೆ ಆಗೋಯ್ತು. ನಿನ್ ಮೊಬೈಲ್ನ ಕೇಳು, ಇಂದ ನನ್ನ ಜೀವನದಲ್ಲಿ ಏನಾಗಿತ್ತು ಅಂತ ಹೇಳ್ತದ ಅಂತ. ಇವಳು ಕರ್ಲಂತೆ, ಅವಳು ಹೊಂಟೋದ್ಲಂತೆ. ನಿನ್ಗಾದ್ರೂ ಬುದ್ಧಿ ಬೇಡವಾ ಪುಟ್ಟಕ್ಕ? ಅಪ್ಪಯ್ಯ, ಈಗ ನಂಗೇನು ಆಗಿಲ್ಲ ಅಲ್ವಾ? ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತಿದ್ದೀರಾ? ನಿನ್ ಬಗ್ಗೆ ನಾನ್ ತಲೆ ಕೆಡ್ಸ್ಕೊಳ್ದೆ ಇನ್ಯಾರು ತಲೆ ಕೆಡ್ಸ್ಕೊತಾರವ? ಏ ಮಾಧವ, ಬಾರ ಇಲ್ಲಿ. ನಾನು ಹೆಂಡತಿ ಅಕ್ಕಿ ಮೂಟ ಕೇಳಿದ್ರೆ ಕಾಸು ಕೇಳ್ತಂತೆ. ಯಾಕೆ, ಹೆಂಗಿದೆ ಮೈಗೆ? ಅಯ್ಯೋ, ನಾನು ಹಂಗೆ ಹೇಳಿಲ್ಲ ಅಣ್ಣ, ಕಳ್ಸ್ಕೊಡ್ತೀನಿ ಅಂತಾನೆ ಹೇಳ್ದೆ. ರತ್ನಕ್ಕ ಯಾಕೆ ಹಂಗೆ ಹೇಳಿದ್ಲೋ ಗೊತ್ತಾಗ್ಲಿಲ್ಲ. ಏನಂಗಂದ್ರೆ ನನ್ನ ಹೆಂಡತಿನ ಸುಳ್ಳು ಹೇಳ್ತದಾಳೆ ಅಂತನಾ? ಅಯ್ಯೋ ಅಣ್ಣ, ಕಳ್ಸ್ಕೊಡ್ತೀನಿ ಅಂತಾನೆ ಹೇಳಿದ್ದು. ನೀವು ಫೋನ್ ಹಾಕಿದ್ರೆ ಸಾಕಿತ್ತು, ಮನೆಗೆ ಕಳ್ಸ್ಕೊಡ್ತಿದ್ದೆ. ಎಲ್ಲ ಫೋನಲ್ಲೇ ಹೇಳ್ಬಿಟ್ರೆ ಕೆಲವೊಂದು ಕಣ್ ತುಂಬಿಸ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲೋ ಮಾಧವ. ಬಳಿಯಲೆ ಬಂಗಾರ ಇರುವಾಗ ಅದನ್ನು ನೋಡದೆ ಪಾಪು ಪಾಪುನೇ. ಅಲ್ಲ ಎಷ್ಟು ಬೆಳೆದು ಬಿಡಿದ್ಯಾ ಪಾಪು, ಅಲ್ವಾ ಮಾಧವ? ಪಾಪು ಮನೆಗೆ ಬಂದಿರೋ ವಿಷಯ ನನಗೆ ಹೇಳಿಲ್ವಲ್ಲ ನೀನು? ಇರ್ಲಿ ಪಾಪು, ನನ್ ಗುರ್ತು ಸಿಗ್ಲೇ ಇಲ್ವಾ ನಿನಗೆ? ಬೇಡ. ಚೆನ್ನಾಗಿ ಓದ್ತಿದ್ಯಾ ಪಾಪು? ಹೆಣ್ಮಕ್ಳು ಯಾವಾಗ್ಲೂ ಚೆನ್ನಾಗಿ ಓದ್ಕೊಂಡಿರ್ಬೇಕು. ಒಳ್ಳೆ ಸಕ್ಕರೆ ಗೊಂಬೆ ತರ ಕಾಣ್ತಿದ್ಯಲ್ಲ ಪಾಪು. ಮಾಧವ, ನಿನ್ನ ಮಗಳು ಅಷ್ಟೇ, ನಿನ್ ಹೆಂಡತಿ ತರನೇ ಸಕ್ಕರೆ ಗೊಂಬೆ ತರ ಕಾಣ್ತಿದ್ದಾಳೆ. ಪಾಪು, ಈ ಊರಲ್ಲಿ ನಿನಗೇನೇ ತೊಂದರೆ ಆದ್ರೂ ಈ ಪೊಲೀಸ್ಗೆ ಹೇಳೋದನ್ನ ಮರಿಬೇಡ. ನಿನಗೆ ಸಹಾಯವಾಣಿ ನಂಬರ್ ಅಂದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ. ಯಾರೇನೇ ತೊಂದರೆ ಕೊಟ್ರು ನನಗೆ ಫೋನ್ ಮಾಡಿ ಹೇಳ್ಬೇಕು. ಏ ಪಾಪು, ಹೆಣ್ಣು ಮಕ್ಕಳಿಗೆ ಸಹಾಯವಾಣಿ ನಂಬರು ತುಂಬಾ ಅಗತ್ಯ ಇರುತ್ತೆ. ಅದಕ್ಕೆ ಇಟ್ಕೊಳ್ಳಿ ಅಂತ ನನ್ನ ನಂಬರ್ ಬರೀ. ಅಣ್ಣ, ಇನ್ನೇನಾದ್ರೂ ಬೇಕಾಗಿತ್ತಣ್ಣ? ಬೇಕಿತ್ತು, ಅರ್ಧ ಕೆಜಿ ಸಕ್ಕರೆ ಬೇಕಿತ್ತು. ಪುಟ್ಟಕ್ಕ, ನೀ ಮನೆಗೆ ಹೋಗು. ಸರಿ ಅಪ್ಪಯ್ಯ.